ಎಲ್ರಿಗೂ ನಮಸ್ಕಾರ. ಏನು ಇವತ್ತು ದೊಡ್ಡಗಿರಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾಟೇರಮ್ಮನವರ 121 ಅಡಿ ವಿಗ್ರಹ ಪ್ರತಿಷ್ಠಾಪನೆ ಭೂಮಿ ಪೂಜೆ, ಇದಕ್ಕೆ ಗುದ್ದಲಿ ಪೂಜೆಗೆ ನಮ್ಮನ್ನು ಹಾಗೆ ಎಲ್ರನ್ನೂ ಕರೆದಿರುವ ನಮ್ಮ ದೊಡ್ಡಗಿರಿ ಗ್ರಾಮಸ್ಥರಿಗೆ, ಮುಖ್ಯವಾಗಿ ನಮ್ಮ ಸ್ವಾಮಿಗಳು, ನಮ್ಮ ಇವರು ರೆಡ್ಡಿ ಅವರಿಗೆ, ಬಾಬಣ್ಣ, ಎಲ್ಲ ಹಿರಿಯರಿಗೆ, ಊರಿನ ಗ್ರಾಮಸ್ಥರು ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನೀವಿದ್ದೀರ ಮಾಧ್ಯಮ ಮಿತ್ರ, ಯಾಕಂದ್ರೆ ನೀವಿಲ್ಲ ಅಂದ್ರೆ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ತಲುಪಲ್ಲ. ಯಾವ ದೇವ್ರ ಶಕ್ತಿ ಏನು ಅಂತ ಗೊತ್ತಿಲ್ಲ. ಅದೇ ರೀತಿ ದೊಡ್ಡಗಿರಿ ಈ ಗ್ರಾಮದಲ್ಲಿ ನಮ್ಮ ಕಾಟೇರಮ್ಮ ದೇವಿಯ ನಾನು ಸುಮಾರು ಅವರು ವರ್ಷಗಳಿಂದ ಬರ್ತಾ ಇದ್ದೀನಿ. ಏನ್ ಬೇಡ್ಕೊಂಡು ಅಮ್ಮ ನಮ್ಗೆ ಸಹಕಾರ ಎಲ್ಲ ಅವರು ಅಮ್ಮ ತಾಯಿ ಆಶೀರ್ವಾದ ಕೊಡುತ್ತೆ. ಅದೇ ರೀತಿ ಏನು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅವರೆಲ್ಲ ಊರಿನ ಗ್ರಾಮಸ್ಥರು ಎಲ್ರು ಸ್ವಾಮಿಗಳೆಲ್ಲ ಕೈ ಜೋಡಿಸಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ನಾವು ನೀವಂತೆಲ್ಲ ಅವ್ರ ಕೈಯಲ್ಲಿ ಆದಷ್ಟು ಮರಳಿ ಸೇವೆ ಅಂತ ಏನು ಇದೆ ಅಂತೇವೆ. ಯಾಕಂದ್ರೆ ಒಬ್ಬರ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಪ್ರತಿಯೊಬ್ಬರು ಅವರವ್ರ ಕೈಯಲ್ಲಿ ಅವ್ರು ಸಹಾಯ ಮಾಡಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆದ್ರೆ ಪ್ರತಿಯೊಬ್ಬರಿಗೂ, ಯಾಕಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 121 ಅಡಿ ಅಂದ್ರೆ ನನಗೆ ಗೊತ್ತಾಗಿ ನಮ್ಮ ತಾಲೂಕಲ್ಲಿ ಯಾವ್ದು ಇಲ್ವೇನೋ ಅಂತ ಅನ್ಸ್ತಾ ಇದೆ. ನಿಜವಾಗ್ಲೂ ಇಂಥ ಕಾರ್ಯಕ್ರಮಕ್ಕೆ ಆ ದೇವರು ಅವ್ರಿಗೆಲ್ಲ ಅನುಗ್ರಹ ಕೊಟ್ಟು, ನಮ್ಮ ಡಾಕ್ಟರ್ ಅವರು ಸಾರು ಅವ್ರ ಬಗ್ಗೆ ನಮ್ಮ ರೆಡ್ಡಿ ಅವ್ರು ಹೇಳ್ತಾನೆ ಇರ್ತಾರೆ. ಯಾಕಂದ್ರೆ ಇಂಥವ್ರೆಲ್ಲ ಮುಂದೆ ಬಂದು ಅವ್ರಿಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ನಮ್ಮ ತಾಲೂಕು ಜನತೆಗೆ ಆಗ್ಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ. ಅವ್ರವ್ರ ಕೈಯಲ್ಲಿ ಆದಷ್ಟು ಅವ್ರವ್ರು ಇದಕ್ಕೆ ಸಹಾಯ ಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ರು ಕೈ ಜೋಡಿಸ್ಬೇಕಂತ ನನ್ನ ಕಲಕಲ್ಲಿ ಮನವಿ ಮಾಡ್ತೀನಿ. ನಿರ್ವಿಘ್ನವಾಗಿ ಆಗಲಿ, ಹಾಗೆ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಬೇಕು. ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಹಾಕಿ ಚಿತ್ರಕ್ಕೆ ಹಾಕ್ಬೋದು, ಪುಡಿ ಚಿತ್ರಕ್ಕೆ ಹಾಕಿರಿ, ಏನೇನು ಕೋರಿಕೆ ಹಾಕಿರಿ. ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಾಟೇರಮ್ಮ ದೇವಿಯಲ್ಲಿ ಲಯ ವಿಶ್ವಾಮಿತ್ರ ಪರಾಶರಾಸರಾದಿ ಹರದನರುಪಜ್ಞಂ ಕೃತಂ ಲಯ ಸೀತಾರಾಘವಯೋರ ವಿವಾಹ ಸಮಯೇ ಜನನಂ ಧೈರ್ಯಾದಿದಂ ಮಂಗಳಂ ಸುಲಗ್ನ ಸಾವಧಾನ ಸುಮುಹೂರ್ತೆ ಸಾವಧಾನ ಶ್ರೀ ಲಕ್ಷ್ಮೀ ನಾರಾಯಣ ಸತ್ಯಾನ ಸಾವಧಾನ ಶ್ರೀರಾಮೋ ಜನಕತ್ವಜಂ ಮೃತ್ಯುನ್ಮುಖಃ ಪ್ರಾನ್ಮುಖೇ ಸೀತಾರಾಘವಯೋರ ವಿವಾಹ ಸಮಯೇ ಜನನಂ ಧೈರ್ಯಾದಿದಂ ಮಂಗಳಂ ಸುಲಗ್ನ ಸಾವಧಾನ ಸುಮುಹೂರ್ತೆ ಸಾವಧಾನ ಶ್ರೀ ಲಕ್ಷ್ಮೀ ನಾರಾಯಣ ಸತ್ಯಾನ ಸಾವಧಾನ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂದ್ರಿಯಂ ವರಾಮಿ ಅಯಂ ಪೂರ್ಣಾವತಿ ಮುಹೂರ್ತಃ ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ನಿತ್ಯಾನುಗೃಹ್ಣಂತ ಪೂರ್ಣಾವತಿ
ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಭೂಮಿ ಪೂಜೆ ಆರಂಭ ಆಗುತ್ತದೆ. ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಸ್ಥಳದಲ್ಲಿ ಏನು ನಾವು 121 ಅಡಿ ವಿಗ್ರಹ ಪ್ರತಿಷ್ಠಾಪನೆ ಮೂರ್ತಿಯನ್ನು ಕಟ್ಟಲಿದ್ದೇವೋ ಯಾವುದೇ ಅಡೆತೊಡಕೆಗಳಿಲ್ದಿರ ನಿರ್ವಿಘ್ನವಾಗಿ ಆಗಬೇಕು ಒಂದು ಕಾಟೇರಮ್ಮ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು